ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಈ ಸ್ಟಾಕ್ನಾಗ ನೀವು 2023ನಾಗ 1,00,000 ರೂಪಾಯಿ ಹೂಡಿಕೆ ಮಾಡಿದ್ರ ಈಗ 2024ನಾಗ 10,00,000 ರೂಪಾಯಿ ಆಗ್ತಿದ್ದು ನೋಡ್ರಿ ವೀಕ್ಷಕರೇ, ಇದ ಸ್ಟಾಕ್ 1 ವರ್ಷನಾಗ 1,000% ರಿಟರ್ನ್ ಕೊಟ್ಟೈತಿ, 5 ವರ್ಷನಾಗ 10,000% ರಿಟರ್ನ್ ಕೊಟ್ಟೈತಿ. ಮತ್ತು ಕಂಪ್ನಿ ಸ್ಟಾರ್ಟ್ ಆದಾಗಿಂದ ಈಗಿನ ತನಕ 3,00,000% ರಿಟರ್ನ್ ಕೊಟ್ಟೈತಿ. ವೀಕ್ಷಕರೇ, ಸ್ಟಾಕ್ದ ಹೆಸರು ಏನಂತಂದ್ರೆ ಪಿಕಾಡೆಲಿ ಅಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್. ಇದ್ರ ಬಗ್ಗೆ ಇವತ್ತು ನಾವು ಡೀಟೇಲ್ದಾಗ ಅನಾಲಿಸಿಸ್ ಮಾಡೋಣ ನೋಡ್ರಿ. ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ನಾವು ಪಿಕಾಡೆಲಿ ಅಗ್ರೋ ಸ್ಟಾಕ್ದ ಬಗ್ಗೆ ಡೀಟೇಲ್ದಾಗ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಣ ನೋಡ್ರಿ. ವೀಕ್ಷಕರೇ, ಒಂದು ಡಿಸ್ಕ್ಲೇಮರ್ ಕೊಡ್ತೇನೆ. ನಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ನಾನು ಯಾವ ಕಾಲ್ಗಳ ಮ್ಯಾಗ ನಂಬೇಡ್ರಿ. ನೀವು ನಿಮ್ದು ಫೈನಾನ್ಷಿಯಲ್ ಅಡ್ವೈಸರ್ ಅಡ್ವೈಸ್ ತೊಗೊಂಡು ಇಂಥವೆಲ್ಲ ಸ್ಟಾಕ್ಗಳ್ನಾಗ ಇನ್ವೆಸ್ಟ್ ಮಾಡಿರಿ. ನೋಡ್ರಿ ವೀಕ್ಷಕರೇ, ಪಿಕಾಡೆಲಿ ಅಗ್ರೋ ಲಿಮಿಟೆಡ್ ಇದು 1994ನಾಗ ಸ್ಟಾರ್ಟ್ ಆಗಿತ್ತು. 1997ನಾಗ ಇವ್ರ ಶುಗರ್ ಪ್ರೊಸೆಸಿಂಗ್ ಕಂಪ್ನಿ ಆಗಿ ಸ್ಟಾರ್ಟ್ ಮಾಡಿರ. ಮತ್ತು ಇವ್ರದ ಮೇನ್ ಪ್ಲಾಂಟ್ ಹರಿಯಾಣನಾಗ ಐತ್ರಿ ವೀಕ್ಷಕರೇ. ಬರ್ರಿ ವೀಕ್ಷಕರೇ, ನಾವೀಗ ಕಂಪ್ನಿದ ಪೋರ್ಟ್ಫೋಲಿಯೋ ನೋಡೋಣ. ಅಂತಂದ್ರೆ ವೀಕ್ಷಕರೇ, ಕಂಪ್ನಿ ಯಾವ್ಯಾವ ಸೆಗ್ಮೆಂಟ್ನಾಗ ಕೆಲಸ ಮಾಡ್ತೈತೆ ಅಂತ ನೋಡೋಣ ನೋಡ್ರಿ ವೀಕ್ಷಕರೇ, ಕಂಪ್ನಿ ಶುಗರ್ ಮಿಲ್ಸ್ ಐತಿ. ಕಂಪ್ನಿ ಶುಗರ್ ಮಿಲ್ಸ್ ಇದಾವ, ಮತ್ತು ಡಿಸ್ಟಿಲರೀಸ್ ಇದಾವ, ಮತ್ತು ವೈಟ್ ಕ್ರಿಸ್ಟಲ್ ಶುಗರ್ ಐತಿ, ಮತ್ತು ಇಥಿನಾಲ್ ತಯಾರು ಮಾಡ್ತೈತಿ, ಮತ್ತು ENA ತಯಾರು ಮಾಡ್ತೈತಿ, ಮತ್ತು CO2 ಗ್ಯಾಸ್ ತಯಾರು ಮಾಡ್ತೈತಿ. ವೀಕ್ಷಕರೇ ನೋಡ್ರಿ, ಕಂಪ್ನಿ ಭಾಳ ಡೈವರ್ಸಿಫೈ ಐತಿ. ಮತ್ತು ಇದ್ರಾಗ ಮೇನ್ ನೀವು ಸೆಗ್ಮೆಂಟ್ ನೋಡ್ಬೋದು, ಇಥಿನಾಲ್ ಸೆಗ್ಮೆಂಟ್ ನೋಡ್ಬೋದು. ನೀವು ಇಥಿನಾಲ್ ಸೆಗ್ಮೆಂಟ್ ನಿಮಗೆ ಗುರ್ತೈತಿ ವೀಕ್ಷಕರೇ. ಈಗ ಇಥಿನಾಲ್ ಸೆಕ್ಟರ್ ಬಗ್ಗೆ ಗೌರ್ಮೆಂಟ್ ಎಷ್ಟು ಮಹತ್ವವನ್ನು ಕೊಡತಾರಂತ ನೀವು ಎಲ್ಲರಿಗೂ ಗುರ್ತೈತಿ. ಅನಾನ ವೀಕ್ಷಕರೇ, ಸ್ಟಾಕ್ ನೋಡಬಹುದು ನೀವು 1 ವರ್ಷನಾಗ 1,000% ರಿಟರ್ನ್ ಕೊಟ್ಟೈತಿ. ಇದು ಇಷ್ಟ ಏರಾಕ್ ಏನು ಕಾರಣ? ಈಗ ಸದ್ಯನಾಗನ ಭಾಳ ಇರೈತ್ರಿ. ನೀವು ನೋಡಬಹುದು 5 ವರ್ಷನಾಗ 10,000% ರಿಟರ್ನ್ ಕೊಟ್ಟೈತಿ. ಈ 5 ವರ್ಷನಾಗ ಸ್ಟಾಕ್ ಯಾಕೆ ಭಾಳ ಇರೈತಿ? ಇರಾಕ್ ಮೇನ್ ರೀಸನ್ ಏನಂತಂದ್ರೆ ಮೇನ್ ಪಿಕಾಡೆಲಿ ಅಗ್ರೋ ಆಲ್ಕೋಹಾಲು ತಯಾರು ಮಾಡ್ತೈತ್ರಿ. ಇವ್ರದ್ದು ಒಂದು ಬ್ರ್ಯಾಂಡ್ ಐತ್ರಿ, ಇಂದ್ರಿ ಅಂತ. ಇಂದ್ರಿ ಬ್ರ್ಯಾಂಡ್ದ ಒಂದು ವಿಸ್ಕಿ ಐತಿ. ಆ ವಿಸ್ಕಿಗ 2023ನಾಗ ವರ್ಲ್ಡ್ ಬೆಸ್ಟ್ ವಿಸ್ಕಿ ಅವಾರ್ಡ್ ಸಿಕ್ಕೈತಿ. ನಾನು ಇದ್ರ ಸೇಲ್ಸ್ ಹೆಚ್ಚಾಗಿದ್ರಿಂದ ಸ್ಟಾಕ್ ನೀವು ನೋಡಬಹುದು 10,000% ರಿಟರ್ನ್ ಕೊಟ್ಟೈತಿ 5 ವರ್ಷನಾಗ. 2 ಮೇನ್ ರೀಸನ್ ಗುರ್ತದವು ರೀ. ಒಂದನೇದ ಎಥಿನಾಲ್ ತಯಾರು ಮಾಡ್ತೈತಿ, 2ನೇದ ಶೆರೆ ತಯಾರು ಮಾಡ್ತೈತಿ. ಅದ್ರಾಗ ಅವ್ರದ್ದು ಒಂದು ಪ್ರಸಿದ್ಧ ಬ್ರ್ಯಾಂಡ್ ಐತಿ ಇಂದ್ರಿ ಅಂತ. ಈ ಇಂದ್ರಿ ಬ್ರ್ಯಾಂಡ್ ವಿಸ್ಕಿಗ ವರ್ಲ್ಡ್ದ ಎಲ್ಲಕ್ಕಿಂತ ಚಲೋ ವಿಸ್ಕಿ ಅವಾರ್ಡ್ 2023ನಾಗ ಸಿಕ್ಕೈತಿ. ನಾನು ಸೇಲ್ಸ್ ಹೆಚ್ಚಾಗಿದ್ರಿಂದ ಸ್ಟಾಕ್ ಭಾಳ ಇರೈತಿ ನೋಡ್ರಿ. ಸ್ಟಾಕ್ದ ಕರೆಂಟ್ ಪ್ರೈಸ್ 761 ನಡೆದೈತಿ. ಸ್ಟಾಕ್ದ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನೀವು 7,176 ಕೋಟಿ ನಡೆದೈತಿ. ಮತ್ತು ಸ್ಟಾಕ್ದ ಪಿ ನೋಡ್ರಿ 81.9 ನಡೆದೈತಿ. ಮತ್ತು ಇಂಡಸ್ಟ್ರೀಸ್ ಪಿ 32.6 ಐತಿ. ಅಂತಂದ್ರೆ ಸ್ಟಾಕ್ಗ ನಾವು ಓವರ್ ವ್ಯಾಲ್ಯೂಡ್ ಆಗೈತಿ ಅನ್ಬೋದು. ಮತ್ತು ಸ್ಟಾಕ್ದ ROC ನೋಡ್ರಿ 29.6 ಐತಿ. ROE ನೋಡ್ರಿ 30.7 ಐತಿ. ನೋಡ್ರಿ, ಯಾವಾಗೂ ವೀಕ್ಷಕರೇ ROC ಮತ್ತು ROE 15-20% ಇದ್ರ ಬೆಸ್ಟ್ ಅಂತೀವಿ. ಬಟ್ ಸ್ಟಾಕ್ದ್ ನೋಡ್ಬೋದು ನೀವು 29.6 ಐತಿ ಮತ್ತು 30.7 ಐತಂದ್ರೆ ಮಸ್ತ್ ರೀ, ಎಲ್ಲಕ್ಕಿಂತ ಚಲೋ ರೀ ಇದು ತಿಳಿತ್ರಿ. ಮತ್ತು ವೀಕ್ಷಕರೇ, ಫೇಸ್ ವ್ಯಾಲ್ಯೂ ನೋಡ್ರಿ 10 ರೂಪಾಯಿ ಐತಿ. ಅಂದ್ರೆ ಫ್ಯೂಚರ್ನಾಗ ಕಂಪ್ನಿ ಸ್ಪ್ಲಿಟ್ ಅನ್ನು ಮಾಡ್ಬೋದ ಕಂಪ್ನಿಯನ್ನ. ಮತ್ತು ನೋಡ್ಬೋದ ನೆಟ್ ಪ್ರಾಫಿಟ್ 110 ಕೋಟಿ ನಡೆದೈತಿ. ಮತ್ತು ವೀಕ್ಷಕರೇ, ಸಾಲ ನೋಡ್ಬೋದು ನೀವು 172 ಕೋಟಿ ಸಾಲ ಐತಿ. EPS ನೋಡ್ರಿ 11.6 EPS ಐತಿ. ಮತ್ತು ವೀಕ್ಷಕರೇ, ಕಂಪ್ನಿ ಡಿವಿಡೆಂಟ್ ಅನ್ನ ಕೊಡಂಗಿಲ್ಲ ನೋಡಬಹುದು. ಡಿವಿಡೆಂಟ್ ಪೇಔಟ್ 0% ಐತಿ. ಇವು ಹೈ ಗ್ರೋತ್ ಕಂಪ್ನಿಗಳು ಯಾವಾಗೂ ಡಿವಿಡೆಂಟ್ ಕೊಡಂಗಿಲ್ರಿ. ರೊಕ್ಕ ಬಂದಿದ್ದು ಮತ್ತು ರೀಇನ್ವೆಸ್ಟ್ ಮಾಡಿ ಕಂಪ್ನಿಯನ್ನ ಬೆಳೆಸ್ತಾವ. ಬರ್ರಿ ವೀಕ್ಷಕರೇ, ಕಂಪ್ನಿದ ಪ್ರಾನ್ಸ್ ಅಂಡ್ ಕಾನ್ಸ್ ನೋಡೋಣ ನೋಡ್ರಿ. ವೀಕ್ಷಕರೇ, ಕಂಪ್ನಿದ ಪ್ರಾನ್ಸ್ ನೋಡ್ಬೋದ. ಕಂಪ್ನಿ ಈಸ್ ಎಕ್ಸ್ಪೆಕ್ಟೆಡ್ ಟು ಗಿವ್ ಗುಡ್ ಕ್ವಾರ್ಟರ್ ಅಂತಂದ್ರೆ ಈ ಕ್ವಾರ್ಟರ್ನಾಗ ಚಲೋ ರಿಸಲ್ಟ್ ಬರೋದ ಚಾನ್ಸಸ್ ಹೆಚ್ಚೈತಿ. ಎಕ್ಸ್ಪೆಕ್ಟ್ ಮಾಡತ್ತಾರ, ಬರ್ತೈತೇನಿಲ್ಲ ಅಂತ ಹೇಳಕ್ ಬರಂಗಿಲ್ಲ, ಅದು ನೀವು ತಲೆಯಾಗಿರ್ಬೇಕು. ಮತ್ತು ಕಂಪ್ನಿ ಹ್ಯಾಸ್ ಡಿಲಿವರ್ ಗುಡ್ ಪ್ರಾಫಿಟ್ ಗ್ರೋತ್ ಆಫ್ 110% CAGR ಓವರ್ ಲಾಸ್ಟ್ 5 years. ಇದು ಬೆಸ್ಟ್ ರೀ. ಯಾಕಂತಂದ್ರೆ 110% CAGR ಪ್ರಾಫಿಟ್ ಕೊಟ್ಟೈತಂದ್ರೆ ಇದೆಲ್ಲ ಕಂಪ್ನಿ ಕೊಡಕ್ಕೆ ಸಾಧ್ಯ ಇಲ್ಲ. ನೋಡ್ರಿ ವೀಕ್ಷಕರೇ, ಕಾನ್ಸ್ ನೋಡ್ಬೋದ. ಸ್ಟಾಕ್ ಟ್ರೇಡೆಡ್ ಆಟ್ 20.7 ಟೈಮ್ಸ್ ಆಫ್ ಬುಕ್ ವ್ಯಾಲ್ಯೂ ಅಂತಂದ್ರೆ ಸ್ಟಾಕ್ ಬುಕ್ ವ್ಯಾಲ್ಯೂಕ್ಕಿಂತ 20.7 ಟೈಮ್ ಹೆಚ್ಚು ಟ್ರೇಡ್ ಆಗತೈತೆ ಅಂತೈತಿ. ಯಾವಾಗನೂ ಚಲೋ ಕಂಪ್ನಿಗಳು ನಿಮಗೆ ಬುಕ್ ವ್ಯಾಲ್ಯೂ ಸಮೇತ ಸಿಗಂಗಿಲ್ಲ, ಬುಕ್ ವ್ಯಾಲ್ಯೂಕ್ಕಿಂತ ಹೆಚ್ಚು ಸಿಗ್ತೈತಿ. ನಾನು ಇದ್ರ ಬಗ್ಗೆ ಹೆಸ್ತಲ್ಲಿ ಕಡಿಸೋದಿಲ್ಲ. ಮತ್ತು ನೋಡ್ರಿ, ದ ಡೆಕ್ಟೇಟರ್ ಡೇಸ್ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಮ್ 46.1 to 64 days. ಇದು ಹೆಚ್ಚಿಲ್ರಿ, ಸಾಲ ಕಮ್ಮಿ ಐತಿ. ಇದು ಏನು ಹೆಚ್ಚ ಮ್ಯಾಟರ್ ಆಗಂಗಿಲ್ಲ. ಮತ್ತು ವೀಕ್ಷಕರೇ, ಪೇರ್ ಕಂಪ್ಯಾರಿಸನ್ ಮಾಡೋನು ನೋಡ್ರಿ. ನಂಬರ್ 1 ಕಂಪ್ನಿ ಯುನೈಟೆಡ್ ಸ್ಪಿರಿಟ್ಸ್ ರೀ ಅವ್ರದ್ದು ಸೆಕ್ಟರ್ನಾಗ. ಮತ್ತು 2ನೇ ಕಂಪ್ನಿ ಯುನೈಟೆಡ್ ಬೆವರೀಸ್, ಇದು UB ಗ್ರೂಪ್ ಅಂತಾರೆ, ಇದು ವಿಜಯ್ ಮಲ್ಯ ಅವ್ರದ. ಮತ್ತು ಪಿಕಾಡೆಲಿ ಅಗ್ರೋ 5ನೇ ನಂಬರ್ ಮ್ಯಾಗ ಬರ್ತೈತಿ. ನೋಡ್ಬೋದು ವೀಕ್ಷಕರೇ, ಆಲ್ಕೋಹಾಲ್ ಬೆವರೇಜಸ್ ಸೆಕ್ಟರ್ನಾಗ ಎಲ್ಲಾ ಸ್ಟಾಕ್ದ ಪಿಗಳ ಹೈನ ಇದಾವ ನೋಡಬಹುದು ನೀವು. ಯಾಕಂತಂದ್ರೆ ವೀಕ್ಷಕರೇ, ಸ್ಟಾಕ್ದ ಪಿ ಹೆಚ್ಚಿರ್ತೈತೆ ಅಂತಂದ್ರೆ ಯಾವ ಕಂಪ್ನಿ ಭಾಳ ಗ್ರೋ ಮಾಡ್ತಿರ್ತಾವಲ್ಲ ಅದು ಯಾವಾಗನೂ ಪಿ ಹೆಚ್ಚಿರ್ತೈತಿ. ನಿಮ್ಗೆ ಇದು ಸ್ವಲ್ಪ ಕಮ್ಮಿ ಪಿನಾಗ ಬಂದ್ರೆ
ನೀವು ಇದು ತೊಗೊಳಕ್ಕೆ ಅಡ್ಡಿ ಇಲ್ಲ. ಮತ್ತು ವೀಕ್ಷಕರೇ ಈಗ ಬರ್ರಿ ನಾವು ಕ್ವಾರ್ಟರ್ಲಿ ರಿಸಲ್ಟನ್ನು ನೋಡೋದು ಬೇಡ, ಡೈರೆಕ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ಲಿ ನೋಡ್ಬಿಡೋನು. ಯಾಕಂತಂದ್ರೆ ಕ್ವಾರ್ಟರ್ಲಿ ನೋಡ್ರೆ ನಮಗೆ ಶಾರ್ಟ್ ಟರ್ಮ್ ವ್ಯೂ ಗೊತ್ತಾಗ್ತೈತಿ, ಡೈರೆಕ್ಟ್ ನಾವು ಇಯರ್ಲಿ ನೋಡ್ರೆ ನಮಗೆ ಲಾಂಗ್ ಟರ್ಮ್ ವ್ಯೂ ಗೊತ್ತಾಗ್ತೈತಿ. ನೋಡ್ಬೋದು ವೀಕ್ಷಕರೇ, ಸೇಲ್ಸ್ನ ಪರ್ಸೆಂಟೇಜ್ನ ಹೇಳ್ತೀನಿ. ಲಾಸ್ಟ್ 3 ವರ್ಷನಾಗ ನೋಡ್ರಿ 2022 17.12% ಗ್ರೋ ಆಯ್ತಾ, ಮತ್ತು 2023 ನೋಡ್ರಿ 4.64% ಗ್ರೋ ಆಯ್ತಾ, ಭಾಳ ಕಮ್ಮಿ ಪರ್ಸೆಂಟೇಜ್ಲಿ ಗ್ರೋ ಐತ್ರಿ. ಮತ್ತು ಈಗ ನೋಡ್ರಿ 2024 30.25% ಗ್ರೋ ಐತಿ. ಅನಾನ ವೀಕ್ಷಕರೇ ಇದು 1 ವರ್ಷನಾಗ ಭಾಳ ಏರೈತಿ. ಯಾಕಂತಂದ್ರೆ ನೀವು ನೋಡಬಹುದು 1 ವರ್ಷನಾಗ ಸೇಲ್ಸ್ 30.25% ಹೆಚ್ಚಾಗೈತಿ. ಮೇನ್ ಸೇಲ್ಸ್ ಹೆಚ್ಚಾಗಕ್ಕೆ ಏನಂತಂದ್ರೆ ಅದಕ್ಕೆ ಬೆಸ್ಟ್ ವಿಸ್ಕಿ ಅವಾರ್ಡ್ ಸಿಕ್ಕಿದ್ರಿಂದ ಇವ್ರದ್ದು ಕಂಪ್ನಿಗೆ ಅನಾನ ಇದು ಸೇಲ್ಸ್ ಹೆಚ್ಚಾಗೈತಿ. ಮತ್ತೊಂದು ಇಥಿನಾಲ್ ಸೆಕ್ಟರ್ಗೆ ಭಾಳ ಮಹತ್ವ ಕೊಟ್ಟೈತೆ ಗೌರ್ಮೆಂಟ್. ಇದು ಕಂಪ್ನಿ ಇಥಿನಾಲ್ ತಯಾರು ಮಾಡ್ತೈತೆ ಅನಾನ, ಇದು ಭಾಳ ಇರೈತಿ ಸ್ಟಾಕ್ ತಿಳಿತ್ರಿ. ಈಗ ಬರ್ರಿ ನೆಟ್ ಪ್ರಾಫಿಟ್ ನೋಡೋಣ. ನೋಡ್ಬೋದು 2022 29 ಕೋಟಿ ಇತ್ತು, 23 22 ಕೋಟಿ ಆತ, ಆಮೇಲೆ 2024 110 ಕೋಟಿ ಆತ. ಸೇಲ್ಸ್ ಹೆಂಗೆ ಆಗ್ತೈತೆ ಹಂಗೆ ನೆಟ್ ಪ್ರಾಫಿಟ್ ಏರ್ಕೊಂತಾನ ಹೋಗ್ತೈತಿ ತಿಳಿತ್ರಿ. ಈಗ ಬರ್ರಿ ನಾವು ಬ್ಯಾಲೆನ್ಸ್ ಶೀಟನ್ನು ನೋಡೋಣ. ಕಂಪ್ನಿ ಮ್ಯಾಗ ಸಾಲ ಎಷ್ಟೈತಿ, ರಿಸರ್ವ್ ಎಷ್ಟೈತಿ ಎಲ್ಲ ನೋಡೋಣ, ಅಂದ್ರೆ ನಮಗೆ ಕರೆಕ್ಟ್ ಗೊತ್ತಾಗ್ತೈತಿ. ನೋಡಬಹುದು ವೀಕ್ಷಕರೇ, ಕಂಪ್ನಿದ ಮ್ಯಾಗ ಸಾಲ 172 ಕೋಟಿ ಸಾಲ ಐತಿ. ರಿಸರ್ವ್ ನೋಡ್ರಿ 245 ಕೋಟಿ ರಿಸರ್ವ್ ಐತಿ. ಅಂತಂದ್ರೆ ಡೆಡ್ ಫ್ರೀ ಕಂಪ್ನಿ ಐತಿ. ಕಂಪ್ನಿ ಮನಸ್ ಮಾಡ್ರಿ ಇವತ್ತಿಲ್ಕ ನಾಳೆ ಸಾಲ ಎಲ್ಲ ಮುಟ್ಟಿಸ್ಬೋದು ಅಂತ ಅಂಜೋ ಅವಶ್ಯಕತೆ ಇಲ್ಲ. ಏನೇ ಭಾಳ ಕಂಪ್ನಿ ಅದಕ್ಕೆ ಮುಸ್ತಾವ ಅಂತಂದ್ರೆ ಸಾಲದಿಂದ ಮುಸ್ತಾವ, ಇದ್ರದ ಸಾಲ ಕಮ್ಮಿ ಐತಿ, ರಿಸರ್ವ್ ಹೆಚ್ಚೈತಂದ್ರೆ ಅಂಜೋ ಅವಶ್ಯಕತೆ ಇಲ್ಲ. ಈಗ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನೋಡೋಣ. ನೋಡ್ರಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಯಾಗನು ಇದು ಬೆಸ್ಟ್ ಕಂಪ್ನಿ ಐತ್ರಿ. ಯಾಕಂದ್ರೆ 2017 70.90% ಇತ್ತ, ಮತ್ತೆ ಈಗ ನೋಡ್ಬೋದು ನೀವು 70.97% ಐತಿ. ಅದ್ರ ಪ್ರಮೋಟರ್ಸ್ ದ ಸ್ಟೇಕ್ ಹೆಚ್ಚಾಕೊಂತಾನು ಹೋಗೈತಿ ಹೊರತು ಕಮ್ಮಿ ಯಾವಾಗೂ ಆಗಿಲ್ಲ. ಯಾವಾಗೂ ಪ್ರಮೋಟರ್ಸ್ ಹೋಲ್ಡಿಂಗ್ 50%ಕಿಂತ ಹೆಚ್ಚಿದ್ರೆ ಬೆಸ್ಟ್ ಅಂತೇವ್ರಿ. ಈ ಕಂಪ್ನಿದ 70 ಇತ್ತಂದ್ರ ಭಾಳ ಚಲೋ ರೀ. ಮತ್ತೆ DIs ನೋಡ್ರಿ ಇಲ್ಲಾಗಿರ, ಬಟ್ ಈ ವರ್ಷನಾಗ ಸ್ವಲ್ಪ ಸ್ಟೇಕನ್ನ ಬಾಯ್ ಮಾಡ್ಯಾರ. 0.10% ಸ್ಟೇಕ್ DIs ಬಾಯ್ ಮಾಡ್ಯಾರ. FIG ಕಂಪ್ನಿನಾಗಿಲ್ಲ. ಮತ್ತು ಪಬ್ಲಿಕ್ ನೋಡ್ರಿ 28.92% ಪಬ್ಲಿಕ್ ಇದಾರ ಈ ಶೇರ್ನಾಗ ತಿಳಿತ್ರಿ ವೀಕ್ಷಕರೇ. ಈಗ ನಾವು ಟೆಕ್ನಿಕಲ್ ನೋಡೋಣ. ಫಂಡಮೆಂಟಲ್ ರೇ ನೆಕ್ಸ್ಟ್ ಲೆವೆಲ್ ಫಂಡಮೆಂಟಲ್ ಇದಾವ್ರಿ. ಒನ್ ಆಫ್ ದ ಬೆಸ್ಟ್ ಕಂಪ್ನಿ ರೀ ಇದು ಫಂಡಮೆಂಟಲ್ ಪ್ರಕಾರ ನೋಡ್ರ. ಈಗ ನಾವು ಟೆಕ್ನಿಕಲ್ ನೋಡೋಣ. ಟೆಕ್ನಿಕಲ್ನಾಗ ನೋಡ್ರ ವೀಕ್ಷಕರೇ, ನೋಡ್ರಿ ಹಿಂಗೆ ಟ್ರಯಾಂಗಲ್ ಪ್ಯಾಟರ್ನ್ ಮಾಡಿ ಮೂವ್ ಆಗತೈತಿ. ಈ ಟ್ರಯಾಂಗಲ್ದ ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ರೆ ಮ್ಯಾಗ ಹೋಗೋ ಚಾನ್ಸಸ್ ಹೆಚ್ಚೈತಿ, ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ರೆ ಕೆಳ ಬರೋ ಚಾನ್ಸಸ್ ಐತಿ ತಿಳಿತ್ರಿ ವೀಕ್ಷಕರೇ. ಈಗ ವೀಕ್ಷಕರೇ ನಾನು ಪರ್ಸನಲಿ ವ್ಯೂ ಹೇಳ್ತೀನಿ ವೀಕ್ಷಕರೇ. ನಾ ಈ ಸ್ಟಾಕ್ನಾಗ ಪರ್ಸನಲಿ ಇನ್ವೆಸ್ಟ್ ಮಾಡೀನಿ. ನಾ ಇದು ಸ್ಟಾಕನ್ನ 84 ರೂಪೀಸ್ ಇದ್ದಾಗ ನಾ ಬಾಯ್ ಮಾಡಿದ್ನಿ. ಈಗ ಸ್ಟಾಕ್ ಭಾಳ ಏರೈತಿ, ನೋಡ್ಬೋದು ನೀವು 759 ಐತಿ ಈಗ ಸದ್ಯ. ನೀವು ಸ್ಟಾಕನ್ನ ಬಾಯ್ ಮಾಡ್ಬೇಕಂದ್ರೆ ನೀವು ಫೈನಾನ್ಷಿಯಲ್ ಅಡ್ವೈಸರ್ಗೆ ಅಡ್ವೈಸ್ ತೋರಿ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋಗೆ ಲೈಕ್ ಮಾಡಿರಿ. ಇದು ವಿಡಿಯೋ ಅದಕ್ಕೆ ಮಾಡೀನಿ ಅಂತಂದ್ರೆ ನಂದೊಬ್ರು ಸಬ್ಸ್ಕ್ರೈಬರ್ ನನ್ನ ಪ್ರೀವಿಯಸ್ ವಿಡಿಯೋಗೆ ಪಿಕಾಡೆಲಿ ಆಗ್ರೋ ಸ್ಟಾಕ್ ಬಗ್ಗೆ ಡಿಟೇಲ್ದ ಅನಾಲಿಸಿಸ್ ಮಾಡ್ರಿ ಅಂತ ಕಮೆಂಟ್ ಮಾಡಿರ. ನಾನು ಇದು ಮಾಡೀನಿ. ಮತ್ತು ನಿಮ್ಮ ಯಾವ್ರೆ ಸ್ಟಾಕ್ಗಳ ಬಗ್ಗೆ ಡಿಟೇಲ್ದ ಅನಾಲಿಸಿಸ್ ಬೇಕಾಗಿದ್ರೆ ಅವು ಸ್ಟಾಕ್ಗಳ ಬಗ್ಗೆನೂ ಕಮೆಂಟ್ ಮಾಡಿರಿ. ಅವ್ರ ಮ್ಯಾಗೂ ನಾ ಡಿಟೇಲ್ನ ಅನಾಲಿಸಿಸ್ ಮಾಡ್ತಿರ್ತೇನೆ. ನಾ ಬರೀ ಈ ಚಾನಲ್ ಮೇಲೆ ಡಿಟೇಲ್ದ ಅನಾಲಿಸಿಸ್ ಮಾಡಂಗಿಲ್ಲ ರೀ, ಕಲ್ಸುತ್ತಿರ್ತೇನೆ. ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನಾಗ ನಂದು ಒಂದು ಕೋರ್ಸ್ ನಡೆದೈತಿ. ಆ ಕೋರ್ಸ್ದ ಹೆಸರು ಏನಂತಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ. ಅದ್ರನ್ನ ನಾ A to Z ಕನ್ನಡನಾಗ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಲ್ಲ ಕಲ್ಸಾವಿದ್ದೀನಿ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚಲೋ ಇಷ್ಟ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.